ಜಾಕಿ 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 ಟಿನ್ 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 ಟಿನ್. Hi guys, welcome back to our YouTube channel. ಈ ಸಾಂಗ್ ಯಾಕೆ ಹಾಡಾತಿ ಗೊತ್ತೇನ್ರಿ? ನಿನ್ನೆ ಮ್ಯಾಚ್ ಹಂಗಾಗೈತ್ರಿ. ನಿನ್ನೆ ನಮ್ಮ ವಿಲ್ ಜಾಕ್ಸ್ ಭಾರಿ ರನ್ ಹೊಡೆದ. ವಿಲ್ ಜಾಕ್ಸ್ ಸೆಂಚುರಿ ಹೊಡೆದ ನಿನ್ನೆ. ಭಾರಿ 100 ರನ್, 41 ಬಾಲಿ 100 ರನ್ ಹೊಡೆದಾನ. ಸೊ ಅದ್ರ ಸಂಬಂಧ ಕರ್ನಾಟಕ ಪೂರ ಎಲ್ಲ ನಮ್ಮ ಜನತೆ ಏನೈತಿ ಪೂರ ಈ ಸಾಂಗ್ ಹಾಡಾತಾರ್ರಿ. ಈ ಸಾಂಗ್ ನೆನಪಿಸ್ಕೊಟ್ಟಾನ ವಾಪಸ್ ನಮ್ಮ ವಿಲ್ ಜಾಕ್ಸ್. ಸೊ ಅದಕ್ಕೆ ಎಲ್ಲಾರು ಹಾಡಾತೀವಿ. ಭಾರಿ ಆತ್ರಿ ಮ್ಯಾಚ್. ನಿನ್ನೆ ಮಸ್ತ್ ಮ್ಯಾಚ್ ಆತ್ರಿ. ಸೊ ಇದನ್ನ ಹೇಳ್ಕೊತ ನಾವು ಇವತ್ತಿನ ವಿಡಿಯೋ ಲೆಟ್ಸ್ ಬಿಗಿನ್ ಅನ್ಕೋತ ಈ ಸ್ಟಾರ್ಟ್ ಮಾಡತ್ತೀವಿ. ಆರ್ ಸಿ ಬಿ ಮಾತ್ರ ನಿನ್ನೆ ಗಿಚ್ ಬ್ಯಾಟಿಂಗ್ ಗಿಚ್ ಬೌಲಿಂಗ್ ಆಡ್ತ್ರಿ. ಭಾರಿ ಎರಡು ಸೈಡ್ ಮಸ್ತ್ ಆತ್ರಿ. ಸೌಮ್ಯ ನಿನ್ನೆ ಆರ್ ಸಿ ಬಿ ಬೌಲಿಂಗ್ ಹೆಂಗ್ ಅನಿಸ್ತ? ಏನಾತ ನನಗೆ ಆರ್.ಸಿ.ಬಿ ಬೌಲಿಂಗ್ ಮಸ್ತ್ ಅನಸ್ರಿ. ನಮ್ ಸಿರಾಜ್, ಮ್ಯಾಕ್ಸ್ವೆಲ್, ಯಶ್ ದಯಾಳ ವಿಕೆಟ್ ಮಸ್ತ್ ತಗದ್ರಿ. ಸ್ವಪ್ನಿಲ್ ಸಿಂಗ್ ಮಸ್ತ್ ತಗದ್ರಿ. ಬಾರಿ ವಿಕೆಟ್ ಏನ್ ಜಾಸ್ತಿ ಬರ್ಲಿಲ್ರಿ. 3 ವಿಕೆಟ್ ಬಂದು. ಅದ್ರ ಲೈನ್ ಅಂಡ್ ಲೆಂತ್ ನಿನ್ನೆ ಆರ್ ಸಿ ಬಿ ಡಿಸಿಪ್ಲಿನ್ ಬೌಲಿಂಗ್ ಮಾಡ್ತ. ಒಟ್ಟ ಅವ್ರು ವಿಕೆಟ್ ಬಂದಿಲ್ಲ ಅಂತಂದ್ರೂ ಅವ್ರದ ಬಾಲ ಬಿಚ್ಚಾಕ್ ಕೊಡ್ಲಿಲ್ಲ. ನಿನ್ನೆ 200 ರನ್ ಅಷ್ಟ ಆತ. ಈಗಿದ್ರೊಳಗೆ 200 ರನ್ ಅಂದ್ರೆ ಬಾಳ ಅಲ್ರಿ, ಗೆಟೇಬಲ್ ಅದ ಅಷ್ಟ ಆತ. 230, 240 ಹೋಗಿದ್ರೆ ಆರ್ ಸಿ ಬಿಗೆ ನಿನ್ನೆ ಕಷ್ಟ ಹಾಕಿದ್ದಿಲ್ಲ. ಬಟ್ 240 ಆದ್ರೆ ಸ್ವಲ್ಪ ದೊಡ್ಡ ಸ್ಕೋರ್ ಅನಿಸ್ತೈತಿ. 190ರಿಂದ 200 ರನ್ ಅದ ಆರಾಮ್ ಈಸಿ ರೀ. ಈಗ ಯಾಕೆ ಇಂಪ್ಯಾಕ್ಟ್ ಪ್ಲೇಯರ್ ಇರ್ತಾನೆ, ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರ. ಭಾರಿ ಆತ. ನಿನ್ನೆ ಬೌಲಿಂಗ್ ಮಾತ್ರ ಸಿರಾಜ್ ಒಂದು ಯಾರ್ಕರ್ ಹಾಕಿ ಬೋಲ್ಡ್ ತೆಗಿತಾನ. ಅದು ಸ್ವಪ್ನಿಲ್ಗೂ ಸ್ಟಾರ್ಟಿಂಗ್ 1ನೇ ಓವರ್ನಾಗ ವಿಕೆಟ್ ಬರ್ತೈತಿ. ಆಮೇಲೆ ಮ್ಯಾಕ್ಸ್ವೆಲ್ನು ಒಂದು ಬಾರಿ ನೀನು ಎರಡು ಮೂರು ಮ್ಯಾಚ್ ರೆಸ್ಟ್ ತಗೊಂಬಂದು ನಿನ್ನೆ ಮ್ಯಾಚ್ನಾಗ ಬಂದು ಅವ್ನು ವಿಕೆಟ್ ತೆಗಿತಾನ. ಅನ್ಫಾರ್ಚುನೇಟ್ ನಿನ್ನೆ ಮ್ಯಾಕ್ಸ್ವೆಲ್ಗೆ ಬ್ಯಾಟಿಂಗ್ ಸಿಗ್ಲಿಲ್ಲ. ಸೊ ನಾವು ಬೌಲಿಂಗ್ ಮಾತ್ರ ಭಾರಿ ಡಿಸಿಪ್ಲಿನ್ ಇತ್ರಿ. ಪ್ರತಿ ಮ್ಯಾಚ್ ಒಳಗೂ ನಾವು ಆರ್ ಸಿ ಬಿ ಬೌಲರಿಗೆ ನಾವು ಬ್ರ್ಯಾಂಡ್ ಮಾಡ್ಬಿಟ್ಟಿದ್ವಿ. ಇವ್ರು ಸಿಕ್ಕಾಪಟ್ಟೆ ಹೊಡಿಸ್ಕೊತಾರ 250 ಪಿಕ್ಸ್ ಅಂತೇಳಿ. ಆದ್ರೆ ನಿನ್ನೆ ಹಂಗಾಗ್ಲಿಲ್ಲ. ಜಿ ಟಿ ಬ್ಯಾಟ್ಸ್ಮನ್ಗಳು ಎಲ್ಲರೂ ಒಂಥರ ಒದ್ದಾಡ್ಬಿಟ್ರು. ಸುದರ್ಶನ್ ಬಿಟ್ರ. ಆಮೇಲೆ ಸಮ್ ಪಾಯಿಂಟ್ ಆಫ್ ಟೈಮ್ ಒಳಗಡೆ ಯಾರೋ ಶಾರುಖ್ ಬಿಟ್ರೆ ಯಾರು ಜಾಸ್ತಿ ಸೌಂಡ್ ಮಾಡಕ್ ಆಗ್ಲಿಲ್ಲ. ಸೊ ಅವರಷ್ಟು ಸ್ವಲ್ಪ 50+ ರನ್ ಹೊಡೆದ್ರು. ಸೊ ಅದಕ್ಕಾಗಿ ಕರೆಕ್ಟ್ 201ಗೆ ನಮ್ದು ಟಾರ್ಗೆಟ್ ಇತ್ತು. ಮಸ್ತ್ ಆತ್ ಬಿಡ್ರಿ. ನಿನ್ನೆ ಬೌಲಿಂಗ್ ಮಾತ್ರ ಭರ್ಜರಿ ಮಾಡಿರಿ ನಿನ್ನೆ. ಸೊ ಎಲ್ಲಾ ಮ್ಯಾಚು ಹಿಂಗ ಮಾಡ್ಲಿ, ಉಳ್ಕಿದ್ದೆಲ್ಲ ಮ್ಯಾಚ್ ಹಿಂಗ ಸ್ವಲ್ಪ ಗೆಲ್ಲಿ. ಆರ್ ಸಿ ಬಿ ಬೌಲರ್ಗಳು ಚಲೋತಂಗ್ ಮಾಡಿದ್ರೆ ಬ್ಯಾಟ್ಸ್ಮನ್ಗಳಿಗೆ ಒಂದು ಬಾರಿ ಇರ್ತೈತಿ. ಸೊ ನಿನ್ನೆ ಫಸ್ಟ್ ಟಾಸ್ ವಿನ್ ಆಗಿ ನಮ್ದು ಬೌಲಿಂಗ್ ತೊಗೊಂಡು ಮಸ್ತ್ ಡಿಸಿಪ್ಲಿನ್ ಆಗಿ ಬೌಲಿಂಗ್ ಮಾಡಿದ್ರೆ 200 ಕಟ್ ಹಾಕಿದ್ರು ಅವ್ರನ್ನ. ವಿಕೆಟ್ ಜಾಸ್ತಿ ಬಂದಿಲ್ಲ ಅಂತಂದ್ರೂ ರನ್ ಕೊಡ್ಲಿಲ್ಲ. 201 ನಮ್ಗೆ ಟಾರ್ಗೆಟ್ ಇತ್ತು. ಸೊ ನಾವೇನು ಅನ್ಕೊಂಡ್ವಿ, ಮ್ಯಾಚ್ ನಿನ್ನೆ ಒಂದು 19 ಓವರ್ 20 ಓವರ್ ತನಕ ಹೋಗ್ಬೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ನಿನ್ನೆ ಭರ್ಜರಿ ಬ್ಯಾಟಿಂಗ್ ರೀ. ನಮ್ಮ ವಿರಾಟ್ ಕೊಹ್ಲಿ ಕಾಕಾ ಅಗೇನ್ ಬ್ಯಾಕ್ ಟು ಫಾರ್ಮ್ ಅನ್ನಕ್ಕೆ ನಾವು ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗಿಂದ ನನಗನ್ಸ್ಬಿಟ್ಟಿಗೆ ಒಂದ್ಸಲನೂ ಔಟ್ ಆಫ್ ಫಾರ್ಮ್ ಹೋಗೇ ಇಲ್ಲ. ಸೊ ನಿನ್ನೆ ಅದೇ ತರ ಗಿಲಿ ಬ್ಯಾಟಿಂಗ್ ಆಡಿದ್ ನಿನ್ನೆ. ಮಸ್ತ್ ಬ್ಯಾಟಿಂಗ್ ಆಡಿದ. 77 ರನ್ ಎಷ್ಟೋ ಸಮಥಿಂಗ್ 70+ ರನ್ ಬಂದು ನಿನ್ನೆ. ಆಮೇಲೆ ಒಂದು ವಿಕೆಟ್ ಇವಂದು ಪ್ಯಾಪ್ ಡುಪ್ಲೆಸಿ ಒಂದು 2-3 ಸಿಕ್ಸ್ ಹೊಡೆದ ಚಲೋ ಆಡತ್ತಿದ್ದ. ಬಟ್ ಅನ್ಫಾರ್ಚುನೇಟ್ ಔಟ್ ಆದ. ಸೊ ಅದಾದ್ಮೇಲೆ ಒಂದು ವಿಕೆಟ್ ಹೋಗಿತ್ತು ಆರ್ ಸಿ ಬಿ. ಒಂದು ವಿಕೆಟ್. ಅದಾದ್ಮೇಲೆ ರಜತ್ ಪಟಿದಾರ್ ಬರ್ತಾನಂತ ಅನ್ಕೊಂಡಿದ್ವಿ ನಾವು. ಆದ್ರೆ ಮ್ಯಾನೇಜ್ಮೆಂಟ್ ಏನೋ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಥಿಂಕ್ ಮಾಡಿ ಇನ್ನೊಂದು ಮಾಡೋಣ ಅಂತೇಳಿ ವಿಲ್ ಜಾಕ್ಸನ್ ಕಳಿಸ್ಬಿಟ್ರ. ಸೊ ವಿಲ್ ಜಾಕ್ಸನ್ ಸ್ಟಾರ್ಟಿಂಗ್ ಬಂದಾಗ ಸ್ಟಾರ್ಟಿಂಗ್ ಹೊಡ್ಯಾಕತ್ತಿದ್ದಿಲ್ಲ, ತಿನ್ಕಾಡತ್ತಿದ್ದ. ಶಾರ್ಟ್ ಕನೆಕ್ಟ್ ಆಗೋಲ್ಲೋಗಿದ್ದು. ವಿರಾಟ್ ಕೊಹ್ಲಿ ಜೊತೆ ಏನೇನೋ ಸ್ವಲ್ಪ ನಡಕ್ ಮಾತಾಡ್ತಿದ್ದ. ವಿರಾಟ್ ಕೊಹ್ಲಿ ಏನೋ ಸ್ವಲ್ಪ ಧೈರ್ಯ ತುಂಬಿದಂತ ಅನ್ಸತಿ. ಆಮೇಲೆ ಚಾಲೋ ಮಾಡಿದ್ ನೋಡ್ರಿ. ಏನ್ ಸಿಕ್ಸ್ಗಳು ನಿನ್ನೆ ವಿಲ್ ಜಾಕ್ಸದ್. ಅಬ್ಬಬ್ಬಬ್ಬ ಏನ್ ಮ್ಯಾಚ್. ನಿನ್ನೆ ನಾವು ಹೈಲೈಟ್ಸ್ ನೋಡತ್ತೀವ ಏನ್ ರಿಯಲ್ ಮ್ಯಾಚ್ ನೋಡತ್ತೀವಿ ಅನ್ನೋದು ನಮ್ಗೆ ಕನ್ಫ್ಯೂಸ್ ಆಗ್ಬಿಟ್ಟೈತ್ರಿ. ಭಾರಿ ಸಿಕ್ಸ್ಗಳು, ಫೋರ್ಗಳು. ನಿನ್ನೆ ಸಿಂಗಲ್ ಹೊಡೆದ ಕಡಿಮೆ ಆಗ್ಬಿಟ್ಟಿತ್ತು. ಇಬ್ರು ಭಾರಿ ಆಡಿದ್ರು. ಕೊಹ್ಲಿ ಕಾಕಾ ಅಂತರು ಗಿಚ್ ಬ್ಯಾಟಿಂಗ್. ಕೊಹ್ಲಿ ಕಾಕಾ ಅಂದ ವಿಲ್ ಜಾಕ್ಸ್ ಅಂತರು 41 ಬಾಲಿಗೆ ಸೆಂಚುರಿ. ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಸ್ಟಾರ್ಟಿಂಗ್ ಇಂದ 1ನೇ ಮ್ಯಾಚ್ನಿಂದ ಈ ಟೀಮ್ ಆಡ್ಸಿದ್ರು ಅಂತಂದ್ರೆ ಈ ಗತಿ ಬರ್ತಿದ್ದಿಲ್ಲೋ ಮಾರ. ನಿಮ್ಗ ಕೆಟ್ಟ ಮೇಲೆ ಬುದ್ಧಿ ಬಂದಂತಾರಲ್ಲ, ಹಂಗದ್ರಿ ನೀವು. ಇನ್ನೇನ್ ಮಾಡಕ್ಕಾಗಿಲ್ಲ. ಉಳ್ಕೆದೆಲ್ಲ ಮ್ಯಾಚ್ ಗೆಲ್ಬೇಕು. ಆಮೇಲೆ ಬೇರೆ ಟೀಮ್ನಾಗ ಲೆಕ್ಕ ಹಾಕೋದ್ ಕುಂದಿರ್ಬೇಕು ಕ್ಯಾಲ್ಕುಲೇಟರ್ನಾಗ. ಸೊ ಹಂಗಾಗೈತಿ ಈಗ. ಅಷ್ಟಕ್ಕಷ್ಟು ಮ್ಯಾಚ್ ಗೆದ್ರು. ಆಮೇಲೆ ನಮ್ಮ ಅಪ್ಪತ್ ಬಂದವ ಕ್ಯಾಲ್ಕುಲೇಟರ್. ಸೊ ಅವತ್ತು ಏನಾರ ಮ್ಯಾಥಮೆಟಿಕ್ಸ್ ಸ್ವಲ್ಪ ಏನಾರ ರಾಂಗ್ ಆಯ್ತು, ನಮ್ಮ ಕ್ಯಾಲ್ಕುಲೇಟರ್ ವರ್ಕ್ ಆಗಲಿಲ್ಲ ಅಂತಂದ್ರೆ ಆರ್ ಸಿ ಬಿ ಹೊರಗೆ. ಮತ್ತು ನೆಕ್ಸ್ಟ್ ಸಲ ಅದು ಹಂಗೆ ಆಗತೈತಿ. ಸೊ ನಿನ್ನೆ ಮಾತ್ರ ಕೊಹ್ಲಿ ಕಾಕಂದ್ ಬ್ಯಾಟಿಂಗ್ ಗಿಚ್ ಆತು. ಆಮೇಲೆ ವಿಲ್ ಜಾಕ್ಸನ್ ಭಾರಿ ಆತು ಬ್ಯಾಟಿಂಗ್. 14ನೇ ಓವರ್ ಮುಗಿದ್ಮೇಲೆ 15ನೇ ಓವರ್ 16ನೇ ಓವರ್
ಏನು ನಾವು ಫ್ರಿಜ್ನಾಗ ಕೂಲ್ ಡ್ರಿಂಕ್ಸ್ ಇಟ್ಟೇನಿ, ತೊಗೊಂಬಂದು ಕುಡಿನು, ಒಂದು 19ನೇ ಓವರ್ ತನ ಮ್ಯಾಚ್ ಮುಗಿತೈತೆ ಅಂತ ಹೇಳಿ ತೊಗೊಂಬಂದು ವಾಟದಾಗ ಹಾಕೊಂಡು ಕುಡಿಬೇಕಂತ ನೋಡಾತನ್ರಿ. 15ನೇ ಓವರ್ 29 ರನ್. ಅಲೇ ಅವ್ನು ಭಾರಿ ಹೊಡೆದಲ್ಲ ಇವ, ಆತ್ ಬಿಡಿ ಇನ್ನೇನು. ಆಮೇಲೆ ನೆಕ್ಸ್ಟ್ ರಶೀದ್ ಖಾನ್ ಬಂದ. ರಶೀದ್ ಖಾನ್ಗೆ ಇವು ಚಾನ್ಸ್ ತೊಗೊಳಂಗಿಲ್ಲ, ಅಷ್ಟ ಸಿಂಗಲ್ ಆಡಿ 17 ಓವರ್ 18ನೇ ಓವರ್ ಮುಗಿಸ್ತಾರ ಅನ್ಕೊಂತ ಒಂದು ಸ್ವಲ್ಪ ಏನಂದ್ರೆ ಕೂಲ್ ಡ್ರಿಂಕ್ಸ್ ಕುಡ್ಕೋತ ಸ್ವಲ್ಪ ಮ್ಯಾಚ್ ನೋಡೋಣ ಅಂತೇಳಿ ನಾನು ಸೌಮ್ಯ ಇಬ್ರು ಕೂಲ್ ಡ್ರಿಂಕ್ಸ್ ಕುಡಿಬೇಕಂತೇಳಿ ಹಾಕೊಳತ್ತಿದ್ದೀವಿ ರೀ. ನೋಡ್ದ 16ನೇ ಓವರ್ ಹೆಂಗ್ ಮುಗ್ದತ್ ಅನ್ನೋದು ಗೊತ್ತಾಗಿಲ್ಲ ನಂಗೆ. ಮ್ಯಾಚೇ ಮುಗಿದ್ ಬಿಟ್ಟೈತಿ. ನೋಡ್ದ ಮ್ಯಾಚೇ ಮುಗಿದ್ ಬಿಟ್ಟೈತಿ. ಆಮೇಲೆ ಅಲೆ ಅವನು ಅಂತೇಳಿ ಹೈಲೈಟ್ಸ್ ನೋಡಕತ್ರ ಏನದ ರಶೀದ್ ಖಾನ್ ಹಂಗೆ ಹೊಡಿದ. ಸ್ಟಾರ್ಟಿಂಗ್ 1ನೇದ್ ಬಾಲ್ ಕೊಹ್ಲಿ ಸಿಂಗಲ್ ಕೊಟ್ಬಿಡ್ತಾನ, ವಿಲ್ ಜಾಕ್ಸ್ ಬರ್ತಾನ. ನಾವು ಅನ್ಕೊಂಡ್ವಿ ಸಿಂಗಲ್ ಆಡ್ತಾರ ಬಿಡು ಅಂತೇಳಿ ಕಣ್ ತೆಗಿ ಹೊಡೆದ ಮ್ಯಾಚೇ ಪಟ ಹೊಡೆದ್ ಬಿಟ್ಟಾರ. ಹಂಗ ಸ್ಟಾರ್ಟಿಂಗ್ 2 ಸಿಕ್ಸ್ ಪಟ 2 ಸಿಕ್ಸ್ ಹೊಡೆದ್ರಿ. ಆಮೇಲೆ ನಡ್ಕೊಂಡ್ ಬೌಂಡ್ರಿ ಬಂತ. ಆಮೇಲೆ ಮತ್ತೊಂದು ಸಿಕ್ಸ್ ಹಂಗ ಏನದ ಕಂಟಿನ್ಯೂ. ರಶೀದ್ ಖಾನ್ ಅಂದ ಲಾಸ್ಟ್ ಇನ್ನ 2 ಬಾಲ್ ಇದ್ದಾಗ ಆ ಓವರ್ನಾಗ ಇವಂದ ಇನ್ನ ಎಷ್ಟು 88 ರನ್ ಇರ್ತೈತ್ರಿ. ಕಂಟಿನ್ಯೂಸ್ 2 ಸಿಕ್ಸ್ ಹೊಡಿತಾನ. ಕಂಟಿನ್ಯೂಸ್ 2 ಸಿಕ್ಸ್ ಹೊಡೆದು ಮ್ಯಾಚು ಗೆಲ್ತೈತಿ. ಆಮೇಲೆ ಒಂದು ವಿಲ್ ಜಾಕ್ಸನ್ ಸೆಂಚುರಿನೇ ಆತ್ರಿ ನಿನ್ನೆ. ಭಾರಿ ಅನಿಸ್ತು ಬಿಡ್ರಿ ಅದಂತರು. ನಂಗೆ ಮಾತ್ರ ಗೇಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ನಿನ್ನೆ. ಭಾಳ ಖುಷಿ ಆಯ್ತು ರೀ RCB ದವ್ರಿಗೆ ಎಲ್ಲರಿಗೆ ಭಾಳ ಖುಷಿ ಆಯ್ತು. ಆಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ಗೇಮ್ಸ್ ಎಲ್ಲಾನು ಸ್ವಲ್ಪ ಹಿಂಗೆ ಗೆದ್ದು ಎಲ್ಲಾನು ಸ್ವಲ್ಪ ನೋಡೋಣ, ಟ್ರೈ ಮಾಡೋಣ. ಅಟ್ಲೀಸ್ಟ್ ಬೇರೆದವ್ರ ಮೇಲೆ ಡಿಪೆಂಡ್ ಆಗಿವಿ. ಏನಾರು ಹಾಗೆ ಒಂದು ವೇಳೆ ಏನಾರು ಲಕ್ ಇತ್ತಂತಂದ್ರೆ ನಾವು ಕ್ವಾಲಿಫೈ ಏನೋ ಆಗ್ಬೋದು, ಹೇಳಕ್ಕೆ ಬರಂಗಿಲ್ಲ. ಸೊ ಕ್ರಿಕೆಟ್ ಇಸ್ ಅ ಫನ್ನಿ ಗೇಮ್, ಏನು ಬೇಕಾದ ಆಗ್ಬೋದು. ನೋಡೋಣ ಆ ಥರ ಏನಾರು ಆಗಿ ನಮ್ಮ RCB ಆದಷ್ಟು ಕ್ವಾಲಿಫೈ ಆಗಲಿ ಅಂತೇಳಿ ಕೇಳ್ಕೊತ ನೋಡೋಣ ಏನೇನಾಗತ್ತಾಗಲಿ. ಅದ್ರ ಮ್ಯಾಚ್ ಮಾತ್ರ ಭಾರಿ ಟಫ್ ಕಾಂಪಿಟೇಷನ್ ಕೊಟ್ಟು ಫೈಟ್ ಮಾಡಿ ಗೆಲ್ಲತ್ತಾರ, ಒಂದು ಗೆಲ್ಲು ಇಂಟೆನ್ಷನ್ ತೋರ್ಸಾತಾರ. ಸೊ ನೋಡೋಣ ಚಲೋ ಆಡತ್ತಾರ ಮುಂದೆ ಏನಾಗುತ್ತೆ ಅಂತೇಳಿ. ನಮ್ಮ RCB ಮ್ಯಾನೇಜ್ಮೆಂಟಿಗೆ ಯಾವಾಗ ತಲೆಯಾಗ ಏನು ಬರ್ತೈತೆ ಏನೋ, ಒಟ್ಟು ನಮ್ದು ಪ್ರತಿ ಸಲ ಹಿಂಗಾಗತ್ತೆ. ಸ್ಟಾರ್ಟಿಂಗ್ 7ರಿಂದ 8 ಮ್ಯಾಚ್ ಇವ್ರದ್ದು ಪ್ಲೇಯಿಂಗ್ ಎಲ್ಲೇನೋ ಸೆಟ್ ಇರಂಗಿಲ್ಲ. ಸೊ ಯಾರು ಆಡ್ಸೋದು ಅವ್ರು ಚಲೋ ಆಗಿಲ್ಲ, ಇವ್ರನ್ನ ತೆಗೆದು ಮಾಡ್ತಾರೆ. ಆದ್ರೆ ಈ ಸರಿ ಮಾತ್ರ ಇದೇನು ಪ್ಲೇಯಿಂಗ್ ಎಲ್ಲ ಐತಲ್ಲ ಕರೆಕ್ಟ್ ಐತ್ರಿ. ಇದ್ರಾಗ ಏನು ಚೇಂಜ್ ಮಾಡಬಾರ್ದು ಅವರು. ಸ್ಟಾರ್ಟಿಂಗಿಂದಾನೆ ಇದನ್ನ ಏನಾರು ಇಟ್ಕೊಂಡಿದ್ರು ಅಂದ್ರೆ ಭಾರಿ ಹಾಕಿತ್ತು. ನಿನ್ನೆ RCB ಒಂದು ದೊಡ್ಡ ಮೂವ್ ಮಾಡಿದ್ರು. ನಿನ್ನೆ ಲಾಕಿ ಫರ್ಗ್ಯೂಸನ್ ತೆಗೆದು ಹೊರಗಿಟ್ರು, ಮ್ಯಾಕ್ಸ್ವೆಲ್ ಜೊತೆ ಮಾತಾಡಿ ಅವ್ನ್ ಸ್ವಲ್ಪ ಕನ್ವಿನ್ಸ್ ಮಾಡಿ ಅವ್ನ ಒಳಗೆ ತೊಗೊಂಬಂದ್ರು. ಸೊ ಭಾರಿ 4 ಜನ ಫಾರಿನ್ ಬ್ಯಾಟರ್ಸ್, ಆಮೇಲೆ ಆಲ್ ಇಂಡಿಯನ್ ಬ್ಯಾಟಿಂಗ್ ಬಾಲಿಂಗ್ ಅಟ್ಯಾಕ್ ಜೊತೆ ಹೋದ್ರು ನಿನ್ನೆ. ಸೊ ಎಲ್ಲರೂ ಫಾರಿನ್ ಬಾಲರ್ಸ್ನು ಅವರು ಸೇಮ್ ಹೊಡೆಸ್ಕೊಳತ್ತಿದ್ರು. ಅದಕ್ಕೆ ಏನು ಯೂಸ್ ಇಲ್ಲ ತೆಗಿ ಅಂತ ಅನ್ಕೊಂಡು ತೆಗೆದು ಹೋಗುದು ಎಲ್ಲ 4 ಜನ ಬ್ಯಾಟಿಂಗ್ ಹಾಕೊಂಡ್ರು. ಸೊ ಹಿಂಗಾಗಿ ಬರೀ ಒಂದೇ ಒಂದು ವಿಕೆಟ್ RCB 9 ವಿಕೆಟ್ಸ್ ವಿನ್ ಬಂತು ನಿನ್ನ. ನಮ್ಗೆ ಭಾರಿ ಬಿಗ್ಗೆಸ್ಟ್ ವಿನ್ ಅದ. ಆಮೇಲೆ ಹಿಸ್ಟ್ರಿ ರೆಕಾರ್ಡ್ ಕ್ರಿಯೇಟ್ ಆತ್ರಿ ನಿನ್ನೆ. ಸೊ ಚೇಸಿಂಗ್ ಒಳಗಡೆ ಕಡಿಮೆ ಓವರ್ಸ್ ಒಳಗಡೆ 200+ ರನ್ ಚೇಸ್ ಮಾಡಿದ್ದ ನಮ್ಮ RCBಗೆ ರೆಕಾರ್ಡ್ ಕ್ರಿಯೇಟ್ ಆಯ್ತು ನಿನ್ನೆ. ನಾವು ಯಾವಾಗಲೂ ರೆಕಾರ್ಡ್ ಕ್ರಿಯೇಟರ್ಸ್ ನಾವು. ಸೊ ಪ್ರತಿ ಸಲ ಏನಿಲ್ಲಾರ ಯಾವ್ದಾರ ಒಂದು ನಾವು ಕ್ರಿಯೇಟ್ ಮಾಡ್ಕೊತಾನೆ ಇರ್ತೀವಿ. ನಿನ್ನೆನೂ ಕ್ರಿಯೇಟ್ ಆತ. ಆಮೇಲೆ ಇನ್ನು ಉಳ್ಕೆದೊಂದು 4 ಮ್ಯಾಚ್ ಉಳ್ದಂತ ಅನ್ಸುತ್ತೆ. 4 ಮ್ಯಾಚ್ನಾಗ RCB ಒಂದ್ಸಲಾರ 300 ಹೊಡಿಬೇಕಂತ ನಂಗೆ ಆಸೆ ಐತಿ. ಆ ಆಸೆ ಸುಳ್ಳು ಮಾಡಂಗಿಲ್ಲ ಅಂತ ಅನ್ಕೋತೀನಿ. RCB 300 ಹೊಡಿತಾರ. ರೆಕಾರ್ಡ್ ಮಾತ್ರ ಕ್ರಿಯೇಟ್ ಆಗೇ ಆಕತ್ರಿ. ನೋಡೋಣ ಏನು ಮಾಡ್ತಾರ ಮಾಡಲಿ. ಹಂಗೆ ಹೇಳ್ಕೊತ ಜೈ RCB ಅಂತ ಅನ್ಕೋತ ಆಮೇಲೆ ಮತ್ತೆ ಮುಂದಿನ ಮ್ಯಾಚ್ ವಿಡಿಯೋ ಮಾಡಿ ಬರ್ತೀವಿ. ಏನೇನಾತ ಹೆಂಗಾತ ಎಲ್ಲ ಮಾತಾಡ್ತೀವಿ. ಆಮೇಲೆ ನೀವು ಸ್ವಲ್ಪ ಕಮೆಂಟ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. 2-3 ಮ್ಯಾಚಿಂದು ಒಂದು 2-3 ದಿವಸ ಒಂದು ಆಲ್ಮೋಸ್ಟ್ ಆಲ್ ಒಂದು 4 ದಿವಸ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇನ್ಮ್ಯಾಗ ನೆಕ್ಸ್ಟ್ ಮಾಡ್ಕೊತ ಹೋಗ್ತೀವಿ. ಸೊ ಸಪೋರ್ಟ್ ಮಾಡ್ರಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಾತೀವಿ. ಜೈ RCB, ಜೈ ಭಾರತ್. ಬಾಯ್ ಬಾಯ್.